ಹಾಯ್ ಫ್ರೆಂಡ್ಸ್, ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿರಿ. ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತದೆ. ಕನ್ನಡದ ಖ್ಯಾತ ಸ್ಟಾರ್ ನಟರ ಜೊತೆ ತೆರೆ ಹಂಚಿಕೊಂಡಿದ್ದ ಬಹುಭಾಷಾ ನಟಿ ಜಯಪ್ರದಾ. ಇವರ ನಟನೆಗೆ ಅದೆಷ್ಟೋ ಅಭಿಮಾನಿಗಳು ಮನಸೋತಿದ್ದರು. ಪ್ರತಿಯೊಂದು ಭಾಷೆಗಳಲ್ಲೂ ನಟಿಸಿ ತಮ್ಮ ಛಾಪನ್ನ ಮೂಡಿಸಿದ್ದರು ನಟಿ ಜಯಪ್ರದಾ. ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ತಾಯಿಯ ಪಾತ್ರದಲ್ಲೂ ಕಾಣಿಸಿಕೊಂಡಿದ್ದರು. ಒಂದು ಕಾಲದಲ್ಲಿ ಮೋಡಿ ಮಾಡಿದ ಈ ನಟಿ ಈಗ ತಮ್ಮ ಜೀವನದಲ್ಲಿ ನಡೆದ ಕಹಿ ಘಟನೆಯನ್ನ ಲೇಖಕ ರಾಮ್ ಕಮಲ್ನಾಥ್ ಕಾರ್ಯಕ್ರಮದಲ್ಲಿ ನೆನಪಿಸಿಕೊಂಡಿದ್ದಾರೆ. ಹೌದು, ಜಯಪ್ರದಾ ಈ ಮುಂಚೆ ಆತ್ಮಹತ್ಯೆ ಮಾಡಿಕೊಳ್ಳುವ ಯೋಚನೆಯನ್ನ ಮಾಡಿದ್ರಂತೆ. ಯಾಕಂದ್ರೆ ಜಯಪ್ರದಾ ಅವರು ಸಿನಿಮಾದಲ್ಲಿ ಮಾತ್ರವಲ್ಲದೆ ರಾಜಕೀಯ ಕ್ಷೇತ್ರದಲ್ಲೂ ಸಕ್ರಿಯರಾಗಿ ಕೆಲಸ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ರಾಜಕಾರಣಿಯಾಗಿದ್ದ ಅಮರ್ ಸಿಂಗ್ ಮತ್ತು ಜಯಪ್ರದಾ ಅವರ ಮಧ್ಯೆ ಸಂಬಂಧ ಇದೆ ಅಂತ ಅನೇಕರು ಮಾತಾಡೋಕೆ ಶುರು ಮಾಡಿದ್ರಂತೆ. ಈ ಮಾತುಗಳು ಜಯಪ್ರದಾ ಅವರಿಗೆ ಬಹಳ ನೋವುಂಟು ಮಾಡಿತ್ತಂತೆ. ಅಷ್ಟೇ ಅಲ್ಲದೆ ಅಮರ್ ಸಿಂಗ್ ಮತ್ತು ಜಯಪ್ರದಾ ಅವರ ಫೋಟೋವನ್ನ ಎಡಿಟ್ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರಂತೆ. ಇದರಿಂದ ಬಹಳ ಖಿನ್ನತೆಗೆ ಒಳಗಾಗಿದ್ದ ಜಯಪ್ರದಾ ಆತ್ಮಹತ್ಯೆ ಮಾಡಿಕೊಳ್ಳುವ ಯೋಚನೆಯನ್ನ ಮಾಡಿಕೊಂಡಿದ್ರಂತೆ. ಇನ್ನು ರಾಜಕಾರಣಿ ಅಮರ್ ಸಿಂಗ್ ಅವರನ್ನ ಜಯಪ್ರದಾ ಅವರು ಗಾಡ್ ಫಾದರ್ ಅಂತಾನೆ ಈಗಲೂ ಹೇಳ್ತಾರೆ. ನಮ್ಮಿಬ್ಬರ ನಡುವೆ ಸಂಬಂಧ ಕಟ್ಟಿದ ಮಾತುಗಳು ಕೇಳಿ ಬಂದಾಗ ರಾಖಿ ಕೂಡ ಕಟ್ಟಿದ್ದೇನೆ, ಆದ್ರೂ ಜನ ಮಾತನಾಡುವುದನ್ನ ನಿಲ್ಲಿಸಿಲ್ಲ, ಹೀಗಾಗಿ ಆತ್ಮಹತ್ಯೆ ಮಾಡುವ ಯೋಚನೆ ಮಾಡಿಕೊಂಡಿದ್ದೆ ಅಂದ್ರು ನಟಿ ಜಯಪ್ರದಾ. ಇನ್ನು ಅದೇ ಸಂದರ್ಭದಲ್ಲಿ ಮಾತನಾಡಿದ ಜಯಪ್ರದಾ, ಸಮಾಜವಾದಿ ಪಕ್ಷದ ಹಿರಿಯ ನಾಯಕರಾದ ಅಜಂ ಖಾನ್ ವಿರುದ್ಧ ಕೂಡ ನೇರ ಆರೋಪವನ್ನ ಮಾಡಿದ್ದಾರೆ. ಅಜಂ ಖಾನ್ ನನಗೆ ಆಸಿಡ್ ದಾಳಿ ಮಾಡುವ ಬೆದರಿಕೆ ಹಾಕಿದ್ದಾರಂತ ಕೂಡ ತಿಳಿಸಿದ್ದಾರೆ ನಟಿ ಜಯಪ್ರದಾ. ಹಾಗಾದ್ರೆ ನಟಿ ಜಯಪ್ರದಾ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.